ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 42ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಂಗೆ ಯೋಗ ಕ್ಲಾಸ್ ಬ್ರೇಕ್ ಇತ್ತು, ಹಾಗಾಗಿ ನಾನು 30 ನಿಮಿಷ ವರ್ಕೌಟ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ನಾನು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸ ಏನಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೆ. ಈ ಫ್ಲವರ್ಸ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಏನಾದರೂ ಡ್ರೆಸ್ ರೆಡಿ ಮಾಡಬೇಕು. ಹಾಗೆ ಸ್ವಲ್ಪ ಬ್ರೇಕ್ ತೊಗೊಂಡು ಫ್ರೂಟ್ಸ್ ತಿಂದೆ, ವಾಟರ್ಮಿಲನ್. ಇದಾದಮೇಲೆ ನೆನ್ನೆ ಡ್ರೆಸ್ ರೆಡಿ ಮಾಡಿದ್ವಲ್ಲ, ಆ ಕ್ಲೈಂಟ್ ಬಂದಿದ್ದರು. ಆ ಗೊಂಬೆಗೆ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಡ್ರೆಸ್ಸು, ಅವ್ರಿಗೂ ಕೂಡ ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇತ್ತು. ಅವ್ರು ತುಂಬ ಖುಷಿ ಆಯಿತು ಅವ್ರಿಗೆ. ಎಂಡ್ ಆಫ್ ದ ಡೇ ನಮಗೂ ಅಷ್ಟೇ ಬೇಕಿರೋದು. ಅವರು ಅವರ ಸ್ಪೆಷಲ್ ಡೇಗೆ ನಮ್ಮನ್ನ ನಂಬಿ ಅವ್ರ ಕಾಸ್ಟ್ಯೂಮ್ ರೆಡಿ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ನಾವು ರೆಡಿ ಮಾಡಿದ್ದು ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮಗೂ ಖುಷಿನೇ, ಅವ್ರಿಗೂ ಖುಷಿನೇ. ಹಾಗೆ ಇವತ್ತಿನ ನನ್ನ ಮಧ್ಯಾಹ್ನದ ಊಟಕ್ಕೆ ನಾನು ವೆಜ್ ಸ್ಯಾಂಡ್ವಿಚ್ ವೀಟ್ ಬ್ರೆಡ್ಡಿಂದ ಮಾಡಿರೋದು, ಸೊ ಅದನ್ನು ತಿಂದಿದ್ದು. ಅದಾದಮೇಲೆ ಈ ಡ್ರೆಸ್ ರೆಡಿ ಆಗಿತ್ತು. ಬಟ್ ಇದು ನಾವು ಫ್ಲವರ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಪ್ಲೇನ್ ಆಗಿರತ್ತೆ. ಕಂಪ್ಲೀಟಾಗಿ ನಾವು ಇದನ್ನು ಚೆಕ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. ಅದಕ್ಕೆ ಆ ಫ್ಲವರ್ಸ್ ಎಲ್ಲ ಕಟ್ ಮಾಡಿ ನಾನು ಅದನ್ನು ಪ್ಲೇಸ್ ಮಾಡಿ ನೋಡ್ತಾ ಇದ್ದೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬ ಟೈಮ್ ಬೇಕು ಇದನ್ನೆಲ್ಲ ರೆಡಿ ಮಾಡಲಿಕ್ಕೆ. ಸೊ ಗೌನ್ ರೆಡಿ ಆದ್ರೂ ಈ ಫ್ಲವರ್ಸ್ ಎಲ್ಲ ನಾವು ನೀಟಾಗಿ ಪ್ಲೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಲುಕ್ಕೇ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಅದನ್ನೆಲ್ಲ ಪ್ಲೇಸ್ ಮಾಡಬೇಕು. ಈ ಫ್ಯಾಬ್ರಿಕಲ್ಲಿ ಏನು ಅವ್ರು ಫ್ಲವರ್ಸ್ ಎಲ್ಲ ಅಟ್ಯಾಚ್ ಮಾಡಿದರೆ ಅದನ್ನೆಲ್ಲ ಕಟ್ ಮಾಡಿ ನಾವು ಡ್ರೆಸ್ ರೆಡಿ ಆಗಿರುತ್ತಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಫ್ಲವರ್ನೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ಡ್ರೆಸ್ಗೆ ಸ್ಟಿಕ್ ಮಾಡ್ತಾ ಇದ್ದೆ. ಸೊ ಫೈನಲಿ ಹೀಗೆ ಕಾಣಿಸ್ತಾ ಇದೆ. ಇದನ್ನು ಇನ್ನು ಸ್ವಲ್ಪ ಟೈಮ್ ಬೇಕು. ಸದ್ಯಕ್ಕೆ ಒಂದು ರಫ್ ಆಗಿ ನಾನು ಕಟ್ ಮಾಡ್ಕೊಂಡು ಅದನ್ನ ಜಾಯಿನ್ ಮಾಡಿದ್ದೀನಿ. ಆಮೇಲೆ ಫ್ಯಾಬ್ರಿಕ್ ಗ್ಲೂ ಬರುತ್ತೆ. ಸೊ ಅದರಿಂದ ನಾವು ಸ್ಟಿಕ್ ಮಾಡ್ತಾ ಹೋಗಬೇಕು. ಕೆಲವೊಂದನ್ನು ಕೈಯಲ್ಲೇ ಸ್ಟಿಚ್ ಮಾಡಬೇಕಾಗತ್ತೆ. ಅದೆಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ ಇನ್ನೂ ಒಂದಿನ ಬೇಕಾಗತ್ತೆ. ಇವಾಗ ಸದ್ಯಕ್ಕೆ ಹೀಗೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇದೆ. ಫಿನಿಶ್ ಆದಮೇಲೆ ಇನ್ನೂ ನೀಟಾಗಿ ಕಾಣಿಸುತ್ತೆ. ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಗ್ರೀನ್ ಟೀ ಮತ್ತು ಡ್ರೈ ಫ್ರೂಟ್ಸ್ ತಿಂದೆ ಆ್ಯಂಡ್ ಡಾರ್ಕ್ ಚಾಕ್ಲೇಟ್. ಆಮೇಲೆ ಸ್ವಲ್ಪ ಕ್ಲಿನಿಕ್ ಹೋಗಬೇಕಿತ್ತು, ಹೆಲ್ತ್ ಅಪ್ಸೆಟ್ ಆಗಿತ್ತು, ಅಲ್ಲಿ ಹೋಗಿದ್ದೆ. ಅವ್ರು ಹೇಳಿದ್ರು ಫುಡ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ. ಮೇ ಬಿ ಒಂದು 2 ಡೇಸಲ್ಲಿ ಹೊರಗಡೆ ತಿಂದೆ ಅಲ್ಲ, ಯಾವುದೂ ನನಗೆ ಅಡ್ಜಸ್ಟ್ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ಇಡ್ಲಿ ಅಷ್ಟೇ ತಿನ್ನಿ ಮತ್ತು ಕರ್ಡ್ ರೈಸ್ ತಿನ್ನಿ ಅಂತ ಹೇಳಿದ್ರು. ಅದಕ್ಕೆ ಕ್ಲಿನಿಕ್ಕಿಂದ ಈಚೆ ಬರ್ತಾ ಅಲ್ಲೇ ಟ್ಯಾಬ್ಲೆಟ್ ಕೊಟ್ಟಿದ್ರು. ಟ್ಯಾಬ್ಲೆಟ್ ತೊಗೊಂಡು ಜೊತೆಗೆ ಇಡ್ಲಿ ಇತ್ತು, ಅಲ್ಲೇ ಹೋಟೆಲ್ ಇತ್ತು. ಸೊ ಇಡ್ಲಿ ತಿಂದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.